ನಮಸ್ಕಾರ, ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ಉಟ್ಟು ಬಿಟ್ಟಿರುವ ಹಳೆ ಸೀರೆಯಿಂದ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಮಗೆ ಇದನ್ನ ಮಾಡ್ಲಿಕ್ಕೆ ಫ್ರೆಂಡ್ಸ್ ಅರ್ಧ ಸೀರೆ ಸಾಕಾಗತ್ತೆ. ಕೇವಲ 10 ನಿಮಿಷದಲ್ಲಿ ಉಪಯೋಗಕ್ಕೆ ಬರುವಂತಹ ಐಟಮ್ ಅನ್ನ ಮಾಡಿ ತೋರಿಸ್ತೀನಿ. ಇದು ಹಳ್ಳಿಯಲ್ಲಿ ಇದ್ದವರಿಗಂತೂ ಹೇಳಿ ಮಾಡಿಸಿದ ಒಂದು ವಸ್ತು ಆಗುತ್ತೆ, ಅವರಿಗೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ನಾನೀಗ ಮಧ್ಯ ಸೀರೆಯನ್ನು ನಾನಿಲ್ಲಿ ಕಟ್ ಮಾಡ್ಕೊತೀನಿ. ನಮಗೆ ಇಲ್ಲಿ ಅರ್ಧ ಸೀರೆ ಅಷ್ಟೇನೆ ಸಾಕಾಗತ್ತೆ. ನಾವು ಇಲ್ಲಿ ಈಸಿಯಾಗಿ ಹೊಲಿಯುವಂತಹ ಒಂದು ಬ್ಯಾಗ್ ಅನ್ನ ತೋರಿಸ್ತೀನಿ. ಆ ಬ್ಯಾಗ್ ಏನಕ್ಕೆ ಹೆಲ್ಪ್ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಈಗ ನಾವು ಸೀರೆಯನ್ನ ಹೇಗೆ ಮಡ್ತೀವಲ್ಲ ಅದೇ ರೀತಿಯಾಗಿ ಹೀಗೆ ಸೀರೆಯನ್ನ ಮಡ್ಚ್ಕೊಳ್ಳಿ. ಒಂದ್ಸರಿ ಹೀಗೆ ಮಡ್ಚಿ, ಆಯ್ತಾ? ಆ ನಂತರ ಹೀಗೆ ಮತ್ತೊಂದು ಫೋಲ್ಡ್ ಮಡ್ಚಿ. ನಮಗೆ ಇಷ್ಟು ಅಗಲಕ್ಕೆ ಬಂದಿದೆ, ಹೌದಾ? ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನೆಲ್ಲದನ್ನು ಕೂಡ ಕರೆಕ್ಟ್ ಆಗಿ ಮಾಡ್ಕೋಬೇಕು. ನಾವು ಏನ್ ಹೊಲಿತಾ ಇದ್ದೀವಿ ಅನ್ನೋದು ಒಂದು ಅಂದಾಜ್ ಸಿಕ್ಕಿರಬಹುದು. ಫ್ರೆಂಡ್ಸ್, ನಾವು ಬ್ಯಾಗ್ ಅನ್ನ ಹೊಲಿತಿದೀವಿ. ಬ್ಯಾಗ್ ಅಂದ್ರೆ ಇದು ಏನಕ್ಕೆ ಯೂಸ್ ಆಗತ್ತಪ್ಪ ಅಂತ ಅಂದ್ರೆ, ನಮ್ಗೆ ಹಳ್ಳಿಗಳಲ್ಲಾದ್ರೆ ಅಡಿಕೆ ಸಿಪ್ಪೆ ತುಂಬಿಡ್ಲಿಕ್ಕೆ ನಾವು ಗೋಣಿ ಚೀಲದ ಬದಲು ಈ ರೀತಿ ಚೀಲಗಳನ್ನ ಯೂಸ್ ಮಾಡಬಹುದು. ಒಂದು ವರ್ಷದವರೆಗೂ ಕೂಡ ಬಾಳಿಕೆ ಬರೋದ್ರಲ್ಲಿ ಡೌಟೇ ಇಲ್ಲ. ಹೀಗೆಲ್ಲ ನೀಟಾಗಿ ಮಾಡ್ಕೋಬೇಕು. ಮಾಡಿಕೊಂಡು ನಾವು ಫಸ್ಟಿಗೆ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಇಲ್ಲಿಂದ ಹಿಡಿದು ಹೀಗೆ ಉದ್ದಕ್ಕೂ ಕೂಡ ಒಂದು ಸ್ಟಿಚ್ ಅನ್ನ ಹಾಕೋ ಬರ್ತೀನಿ. ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಈಗ ಎಲ್ ಶೇಪ್ ಅಲ್ಲಿ ಪೂರ್ತಿ ಹೊಲ್ಕೊಂಡ್ ಬಂದಿದ್ದೀನಿ, ಆಯ್ತಾ? ಇಷ್ಟಾದ್ಮೇಲೆ ಏನ್ ಮಾಡ್ಬೇಕು, ನಾವು ಇಲ್ಲೂ ಕೂಡ ಹೊಲಿಬೇಕು. ಮುಂಚೆ ಹೊಲ್ಕೊಬಹುದು, ಆದ್ರೆ ಮುಂಚೆ ಬೇಡ. ಏನಕ್ಕೆ ಅಂದ್ರೆ ಇಲ್ಲಿ ಹೊಲ್ದಿರ್ತೀವಲ್ಲ ಅದು ಕೂಡ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಂಡು ನಾವು ಈಗ ಸ್ಟಿಚ್ ಮಾಡ್ಕೊಂತೀವಿ. ಜಸ್ಟ್ ನಾರ್ಮಲ್ ಹೀಗೆ ಮಾಡ್ಕೊಂತೀವಲ್ಲ ಅದೇ ರೀತಿನೇ ಒಂಚೂರು ಅಗಲಕ್ಕೆ ಮಾಡ್ಕೊಳ್ಳಿ. ಅವಾಗ ನಾವು ಚೀಲಕ್ಕೆ ಏನಾದ್ರೂ ತುಂಬಿ ಗಂಟು ಕಟ್ಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಈ ರೀತಿಯಾಗಿ ನಾರ್ಮಲ್ ನಾವು ಮಡಚಿ ಹೊಲಿತೀವಲ್ಲ ಬಟ್ಟೆಯನ್ನ, ಅದೇ ರೀತಿಯಾಗಿ ಮಡಚಿ ಅಗಲಕ್ಕೆ ಸುತ್ತಲೂ ಕೂಡ ಹೊಲ್ಕೊಂಡು ತಗೋ ಬರ್ತೀನಿ. ಆಮೇಲೆ ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಈಗ ತುದಿಯಲ್ಲೂ ಕೂಡ ಸ್ಟಿಚ್ ಮಾಡಿ ಆಯ್ತು. ಈಗ ನಾವು ಇದನ್ನ ಉಲ್ಟಾ ಪಲ್ಟಾ ಮಾಡ್ಕೊಳ್ಳೋಣ. ಇದು ನಮ್ಗೆ ಯಾವ ರೀತಿಯಾಗೆಲ್ಲ ಹೆಲ್ಪ್ ಆಗುತ್ತಪ್ಪ ಅಂತಂದ್ರೆ, ಹಳ್ಳಿಗಳಲ್ಲಿ ಇದ್ರೆ ನಮಗೆ ಅಡಿಕೆ ಸಿಪ್ಪೆ ತುಂಬಲಿಕ್ಕೆ, ಹಾಗೆ ಇನ್ನು ಸಣ್ಣ ಸಣ್ಣ ಕಟ್ಟಿಗೆ ಚೂರುಗಳನ್ನು ತುಂಬಲಿಕ್ಕೆ, ಹಾಗೆ ಮತ್ತೆ ಸಣ್ಣ ಪುಟ್ಟ ಐಟಮ್ಗಳನ್ನೆಲ್ಲ ತುಂಬಿ ಇಡ್ಲಿಕ್ಕೆ, ಬೇಡದ ವಸ್ತುಗಳನ್ನು ತುಂಬಿ ಇಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಒಂದು ಗೋಣಿ ಚೀಲದ ಅಷ್ಟೇ. ಈಗ ನಮ್ಗೆ ಗೋಣಿ ಚೀಲ ಸಿಗೋದು ಅಪರೂಪ ಆಗಿದೆ. ಅಲ್ಲದೇನೆ ಅಕ್ಕಿ ಚೀಲಗಳಲ್ಲಿ ನಮ್ಗೆ 25 kg ಅಕ್ಕಿ ತಗೋ ಬರ್ತೀವಿ. ಕೆಲವೊಂದ್ಸರಿ 2 ಜನ ಇದ್ದಲ್ಲಿ 25 kg ಅಕ್ಕಿಗಳನ್ನೆಲ್ಲ ತರೋದಿಲ್ಲ, 10 kg ಅಕ್ಕಿಯನ್ನ ತಂದ್ಕೊಂತಾರೆ. ಖರ್ಚಾದ್ಮೇಲೆ ಮತ್ತೆ ತಂದ್ಕೊಂತಾರೆ. ಆ ರೀತಿ ಎಲ್ಲ ಆಗುತ್ತೆ. ಅವಾಗ ನಮ್ಗೆ ಏನಾದ್ರು ಐಟಮ್ಗಳನ್ನ ತುಂಬಿ ಇಡಬೇಕು ಅಂತ ಅಂದ್ರೆ ನಮ್ಗೆ ದೊಡ್ಡ ಬ್ಯಾಗು ಮನೇಲಿ ಇರೋದಿಲ್ಲ. ಅಂತ ಸಮಯದಲ್ಲಿ ಈ ರೀತಿ ವೇಸ್ಟ್ ಅಂತ ಇಟ್ಟಿರೋ ಸೀರೆಯಲ್ಲಿ ನಾವು ಹೊಲ್ಕೊಂಡ್ರೆ ನಮ್ಮ ಐಟಮ್ಗಳನ್ನೆಲ್ಲ ಇದಕ್ಕೆ ತುಂಬಿ ಸಜ್ಜದ ಮೇಲೆ ಇಡ್ಬೋದು. ಇನ್ನು ಬುಕ್ಕು, ನಮಗೆ ಮಕ್ಕಳು ಓದಿರೋ ಬುಕ್ಕು, ಅದನ್ನೆಲ್ಲ ನಮಗೆ ಯಾರಿಗೂ ಕೊಡ್ಲಿಕ್ಕೂ ಇಷ್ಟ ಆಗೋದಿಲ್ಲ, ಕೊನೆಗೆ ಗುಜರಿಗೆ ಹಾಕ್ಲಿಕ್ಕೂ ಕೂಡ ಇಷ್ಟ ಆಗೋದಿಲ್ಲ. ಅಂತ ಸಮಯದಲ್ಲಿ ಈ ರೀತಿ ಬ್ಯಾಗ್ಗಳಿಗೆ ತುಂಬಿ ನಾವು ಈ ರೀತಿ ಮಾಡಿ ಕಟ್ಟಿ ಇಟ್ರೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಬ್ಯಾಗು ಕೂಡ ಬಾಳಿಕೆ ಬರುತ್ತೆ, ಹಾಗೆ ಬುಕ್ಕುಗಳು ಭದ್ರವಾಗಿಯೂ ಕೂಡ ಇರುತ್ತೆ. ಈ ರೀತಿ ಹೊಲಿಲಿಕ್ಕೆ ಏನಪ್ಪ ಕಾರಣ ಅಂತಂದ್ರೆ, ಹಿಂಗೆ ಸ್ಟ್ರೈಟ್ ಆಗಿ ಇದ್ರೆ ಅದು ಏನಾಗ್ಬಿಡುತ್ತೆ, ನಾವು ಹೀಗೆ ದಾರ ಕಟ್ಟಿದಾಗ ಜಾರಿ ಬರುವ ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಈ ರೀತಿಯಾಗಿ ತುದಿಯನ್ನ ಹೊಲಿದೀವಿ.
ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ, ಯೂಸ್ಫುಲ್ ಆಯಿತು ಅಂತ ಅನ್ಕೊಂತೀನಿ. ನೀವು ಇದನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾವು ಇವತ್ತು ಬ್ಲೌಸ್ ಪೀಸನ್ನು ಯೂಸ್ ಮಾಡಿಕೊಂಡು ಸೂಪರ್ ಆದ ಒಂದು ಸ್ಕೂಲ್ ಪೌಚನ್ನು ಹೊಲಿಯೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ನಾನು ಇಲ್ಲಿ ಲೈನಿಂಗಿಗೆ ಮತ್ತು ಮೇನ್ ಪೀಸ್ ಆಗಿ ಬ್ಲೌಸ್ ಪೀಸನ್ನೇ ತಗೋತಾ ಇದ್ದೀನಿ. ಹಾಗೆ ಸ್ಪಾಂಜನ್ನು ಕೂಡ ತಗೋತಾ ಇದ್ದೀನಿ. ಯಾವ ಅಳತೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ನಾನು ಆಲ್ರೆಡಿ ಸ್ಪಾಂಜ್ ನಂಗೆ ಯಾವ ಅಳತೆ ಬೇಕೋ ಆ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 9 ಇಂಚು ಉದ್ದ, ಹಾಗೆ ಅಗಲ ಬಂದು 8 ಇಂಚು ಅಗಲ. ಸ್ವಲ್ಪ ದೊಡ್ಡ ಪೌಚೆ ಇರಲಿ, ಮತ್ತು ಎಲ್ಲ ವಸ್ತುಗಳು ಕೂಡ ಮಕ್ಕಳಿದ್ದು ಹಿಡಿಯೋದಿಲ್ವಲ್ಲ, ಅದಕ್ಕೋಸ್ಕರ ಹೀಗೆ ಮಾಡಿದ್ದೀನಿ. ಈಗ ಬ್ಲೌಸ್ ಪೀಸನ್ನು ಹೀಗೆ 2 ಲೇಯರ್ ಆಗಿನೇ ಇಟ್ಕೊಂಡ್ಬಿಡ್ತೀನಿ. ಏನಕ್ಕೆ ಅಂತಂದರೆ ಈಸಿಯಾಗಿ ಕಟ್ ಮಾಡ್ಕೊಬೋದು ಅಂತ ಅಷ್ಟೇ. ಅಂದರೆ ನಾವಿಲ್ಲಿಗೆ ಏನು ಮಾಡೋಣ ಗೊತ್ತಾ, ಸ್ವಲ್ಪ ದೊಡ್ಡ ಪೀಸನ್ನೇ ಕಟ್ ಮಾಡ್ಕೊಂಬಿಡೋಣ. ನಾವು ಅಳತೆಯನ್ನು ಗೊತ್ತಾಯ್ತಲ್ವ ನಿಮಗೆ. ನಾನು ಇಲ್ಲಿ ಏನಕ್ಕೆ ದೊಡ್ಡ ಪೀಸ್ ಮಾಡ್ತಾ ಇದ್ದೀನಿ ಅಂದರೆ, ಇದು ನಾನು ಶೈನಿಂಗ್ ಬ್ಲೌಸ್ ಪೀಸನ್ನು ತಗೊಂಡಿದ್ರಿಂದ ಸ್ವಲ್ಪ ದಾರ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ. ನೋಡಿ ಇಲ್ಲಿ ಈ ರೀತಿ ದಾರ ಎಲ್ಲ ಇದೆಯಲ್ಲ, ಅದಕ್ಕೋಸ್ಕರ. ನಾವು ಕ್ವಿಲ್ಟ್ ರೆಡಿ ಮಾಡ್ಕೊಳ್ಳೋವರೆಗೆ ಇಷ್ಟು ದೊಡ್ಡ ಪೀಸನ್ನು ಇಟ್ಕೊಂಡ್ರೆ ಸರಿಯಾಗುತ್ತೆ. ನೋಡಿ ಇಷ್ಟಿದೆ. ಕ್ವಿಲ್ಟ್ ರೆಡಿ ಆದಮೇಲೆ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಬೋದು. ಅದಕ್ಕಾಗಿ ಈಗ ಒಂದು ಬ್ಲೌಸ್ ಪೀಸ್ ಕೆಳಗಡೆ, ಒಂದು ಬ್ಲೌಸ್ ಪೀಸ್ ಮೇಲ್ಗಡೆ ಇಟ್ಟು ಇದನ್ನು ನಾನು ಕ್ವಿಲ್ಟ್ ಬಟ್ಟೆಯಾಗಿ ರೆಡಿ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡ್ಕೊಂಬಂದಾಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅಂದರೆ ಸ್ವಲ್ಪ ಏನಾದ್ರು ಸ್ವಲ್ಪ ಚೇಂಜಸ್ ಇರಲಿ, ಪ್ಲೈನ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಲ್ಲ ಅಂತ ಇದಕ್ಕೆ ಲೈಟ್ ಪಿಂಕ್ ಕಲರ್ ದಾರವನ್ನು ಹಾಕಿ ಹೊಲಿದಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ, ಇಲ್ಲಿ 7 ಇಂಚ್ ಇತ್ತಲ್ಲ, 8 ಇಂಚ್ ಇತ್ತಲ್ಲ, ಆ ಜಾಗಕ್ಕೆ ನಾವೀಗ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. 2 ಕಡೆನೂ ಕೂಡ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಜಿಪ್ ಅಟ್ಯಾಚ್ ಮಾಡಿಕೊಂಡು ತಗೊಬರ್ತೀನಿ. ಇಲ್ಲಿ 2 ಕಡೆ ನೋಡಿ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಬಂದಾಯಿತು. ಈಗ ನಾವು ಬಟ್ಟೆಯನ್ನು ಹಿಂದೆ ಮುಂದೆ ಮಾಡ್ಕೊಬೇಕು. ಹಿಂದೆ ಮುಂದೆ ಮಾಡಿಕೊಂಡು ಇದು ಸ್ವಲ್ಪ ಕೆಳಗಡೆ ಬರೋ ರೀತಿಯಲ್ಲಿ, ಅಂದರೆ ಸ್ವಲ್ಪನೇ ಸ್ವಲ್ಪ, ಪೂರ್ತಿ ಮೇಲ್ಗಡೆ ನಾರ್ಮಲ್ ಪೌಚ್ ಥರ ಬೇಡ, ಪರ್ಸ್ ಥರ ಬೇಡ. ಅದಕ್ಕಾಗಿ ಇಲ್ಲೊಂದು ಹೊಲಿಗೆ, ಈ ಕಡೆ ಒಂದು ಹೊಲಿಗೆ. ನಾವಿಲ್ಲಿ ಬೇಕಾದ್ರೆ ಪೈಪಿಂಗನ್ನು ಕೊಟ್ಕೊಬೋದು. ನಾನೇನು ಪೈಪಿಂಗ್ ಏನು ಕೊಡ್ತಾ ಇಲ್ಲ. ಸೊ ಇಲ್ಲೊಂದು ಹುಲಿಗೆ, ಇಲ್ಲೊಂದು ಹುಲಿಗೆ ಹಾಕ್ಕೊಂಡು ತೊಗೊಬರ್ತೀನಿ. ಆಮೇಲೆ ಯಾವ ರೀತಿಯಾಗಿ ಕಾಣಿಸ್ತಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈ ಕಡೆ ಸ್ಟಿಚ್ ಮಾಡ್ಕೊಂಬಂದಾಯಿತು. ನಾನಿಲ್ಲಿ ಏನಕ್ಕೆ ಪೈಪಿಂಗ್ ಕೊಡಲಿಲ್ಲಪ್ಪ ಅನ್ನೋದನ್ನು ಕೂಡ ಹೇಳ್ತೀನಿ. ನಾನಿಲ್ಲಿ ನಾರ್ಮಲ್ ಜಿಗ್ಜಾಗ್ ಮಿಷನ್ನಲ್ಲಿ ಓವರ್ಲಾಕ್ ಮಾಡೋಣ ಅಂದ್ಕೊಂಡು ಕೊಡಲಿಲ್ಲ. ನಾವು ಅದೊಂದು ಆಪ್ಷನ್ ಇರುತ್ತೆ. ನಿಮ್ಮ ಹತ್ರ ಜಿಗ್ಜಾಗ್ ಮಿಷನ್ ಇಲ್ಲ, ನಾರ್ಮಲ್ ಮಿಷನ್ ಒಂದೇ ಅಂತ ಆದರೆ, ಇಲ್ಲಿ ನೋಡಿ, ನಾನು ತುದಿಯಲ್ಲಿ ಪೈಪಿಂಗ್ ಕೊಡೋಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಆದರೆ, ಇಲ್ಲಿ ತುದಿಯಲ್ಲಿ ಒಂದು ಸ್ಟಿಚ್ ಕಾಣಿಸ್ತಾ ಇದೆ ಅಲ್ವಾ, ಈ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಂದೆ. ಈ ಸ್ಟಿಚ್ ಹಾಕೋದ್ರಿಂದ ನಮಗೆ ಬಟ್ಟೆಯ ದಾರ ಬಿಡೋದು ತುಂಬ ಕಡಿಮೆ ಆಗುತ್ತೆ. ನಾವು ಇಲ್ಲ ಓವರ್ಲಾಕ್ ಮಾಡಿದ್ರು ಕೂಡ ನಡೆಯುತ್ತೆ, ಇಲ್ಲ ಪೈಪಿಂಗ್ ಮಾಡಿದ್ರಂತೂ ಇನ್ನೂ ಬೆಸ್ಟ್ ಆಗಿ ಆಗುತ್ತೆ. ಇದನ್ನು ನಾವು ಈಗ ಉಲ್ಟಾ ಪಲ್ಟಾ ಮಾಡಬೇಕು. ಎಷ್ಟು ನಮ್ಮ ಸ್ಕೂಲಿನ ಪೆನ್ನು, ಪೆನ್ಸಿಲ್ಲು, ಕ್ರೇಯಾನ್ಸು ಎಲ್ಲದೂ ಕೂಡ ಇದೊಂದೇ ಪೌಚಲ್ಲಿ ಆಗಿಬಿಡತ್ತೆ. ನೋಡಿ, ನಾವು 20-30 ರೂಪಾಯಿ ಗಟ್ಟಲೆ ಕೊಟ್ಕೊಂಡು ನಾವು ಪೌಚ್ಗಳನ್ನು ತೊಗೊಬರ್ತೀವಿ. ಅದರ ಬದಲು ನಾವು ಈ ರೀತಿ ಬ್ಲೌಸ್ ಪೀಸಲ್ಲಿ, ಮನೆಯಲ್ಲಿರೋ ಬ್ಲೌಸ್ ಪೀಸಲ್ಲಿ ಈ ರೀತಿಯಾಗಿ ಮಾಡ್ಕೊಬೋದು. ಮತ್ತು ನಾವು ಕುಂಕುಮಕ್ಕೆ ಬಂದವರಿಗೂ ಕೊಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಇದು ನಾರ್ಮಲ್ ಪ್ಲೈನ್ ಬ್ಲೌಸ್ ಪೀಸ್ ಅಂತ ಕೂಡ ಕಾಣಿಸೋದಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಿಮಗೆ ಈ ಪೌಚು ಅಥವಾ ಪರ್ಸು ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ, ದುಡ್ಡನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿಕ್ಕೂ ಕೂಡ ಚೆನ್ನಾಗಿ ಆಗುತ್ತೆ.
ಓವರಾಲ್ ಆಗಿ ಎಲ್ಲ ಕೆಲಸಗಳಿಗೂ ಹೆಲ್ಪ್ ಆಗುವಂಥ ಒಂದು ಸಿಂಪಲ್ ಪೌಚನ್ನು ತೋರಿಸಿದ್ದೀನಿ ಫ್ರೆಂಡ್ಸ್. ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.